ಸೊ ವೆಲ್ಕಮ್ ಟು ಸ್ಪರ್ಧಾ ಅಕಾಡೆಮಿ ಕೋರ್ಮಂಗಲ ಬೆಂಗಳೂರು. ಸೊ ನಮ್ಮಲ್ಲಿ ಎಲ್ಲ ರೀತಿಯಾದಂಥ IAS KS SG FD PC PSIಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು PDOಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಎಲ್ಲ ರೀತಿಯ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳನ್ನು ನೀಡಲಾಗ್ತದೆ. ನನ್ನ ಹೆಸರು ರಘು GH. ಸೊ ನಾನು ಇವತ್ತು ನಿಮಗೆ ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತಂದರೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಬಗ್ಗೆ ಹೇಳ್ತೀನಿ. ಸೊ ನಿಮಗೆ ಇಲ್ಲಿಯವರೆಗೆ ಗ್ರಾಮ ಪಂಚಾಯಿತಿಗಳು ಹೇಗೆ ಇತ್ತು, ಸೊ ಗ್ರಾಮ ಪಂಚಾಯಿತಿ ಅಂದರೆ ಏನು, ಹಾಗಾದರೆ ಗ್ರಾಮ ಅಥವಾ ಪಂಚಾಯತ್ ವ್ಯವಸ್ಥೆ ಹೇಗೆ ಪ್ರಾರಂಭ ಆಯಿತು, ಹಾಗಾದರೆ ಪಂಚಾಯತ್ ಅನ್ನೋ ಒಂದು ಸಂಸ್ಥೆ ಏನೇನೆಲ್ಲ ಕೆಲಸವನ್ನು ಮಾಡ್ತಾ ಇತ್ತು, ಯಾರ್ಯಾರು ಇದ್ದರು ಅದರಲ್ಲಿ. ಸೊ ಇದಿಷ್ಟು ಮಾಹಿತಿಗಳನ್ನು ನಾನು ಈಗ ಆಲ್ರೆಡಿ ಇಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಹಾಗಾದರೆ ಭಾರತದಲ್ಲಿ ಗ್ರಾಮ ಪಂಚಾಯಿತಿಗಳು ಹೇಗೆ ಉದಯ ಆಗಿದ್ದಾವೆ, ಹಾಗಾದರೆ ಪ್ರಪಂಚದಲ್ಲಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಇದ್ದಾವೆ ಸೊ ಅನ್ನೋದ್ರ ಬಗ್ಗೆ ನೋಡೋಣ. ಹಾಗಾದ್ರೆ ನೋಡಿ, ಸೊ ಗ್ರಾಮ ಪಂಚಾಯಿತಿ ಅನ್ನೋದು ಸೊ ಫಸ್ಟು ನಾವು ಏನಂತ ಕರಿತಾ ಇದ್ವಿ ಅಂತ ಹೇಳಿದ್ರೆ ಸ್ವಯಂ ಆಡಳಿತ ಅಂತ ಕರಿತಾ ಇದ್ವಿ. ಓಕೆ, ಈ ಸ್ವಯಂ ಆಡಳಿತ ಅಂತಕ್ಕಂಥದ್ದು ಸ್ವಯಂ ಆಡಳಿತ ಅಂತಕ್ಕಂಥದ್ದು ಬದಲಾಗಿ ಗ್ರಾಮ ಪಂಚಾಯಿತಿ ಅಂತ ಆಯಿತು. ಓಕೆ, ಸೊ ಈ ಗ್ರಾಮ ಪಂಚಾಯಿತಿ ಅಂತ ಆಗಿರ್ತಕ್ಕಂಥದ್ದು ಬದಲಾವಣೆಗೊಂತ ಹೋಗಿ ಏನಂತ ಆಯ್ತು ಅಂತಂದ್ರೆ ಗ್ರಾಮೀಣ, ಓಕೆ, ಸೊ ಗ್ರಾಮೀಣಾಭಿವೃದ್ಧಿ ಸೊ ಪಂಚಾಯತ್ ವ್ಯವಸ್ಥೆ ಅಂತ ಆಯಿತು. ಈಗ ಪ್ರಸ್ತುತ ನಾವು ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ, ಸೊ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಬದಲಾವಣೆ ಮಾಡ್ಕೊಂಡ್ವಿ. ಪ್ರಸ್ತುತ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಸೊ ಆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ 1993 ಮತ್ತೆ 94ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ 2011 ಮತ್ತು 12ರಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಟ್ಟು 97ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ಕೊಂಡ್ಬಿಟ್ಟು ನಾವು ಏನಂತ ಕರಿತಿದ್ದೀವಿ ಅಂತ ಹೇಳಿದ್ರೆ ಸೊ ನಾವು ಕಂಪ್ಲೀಟ್ ಆಗಿ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳ್ಬಿಟ್ಟು ಕರಿತಕ್ಕಂಥದ್ದು. ಈ ರೀತಿಯಾಗಿ ಬದಲಾವಣೆ ಆಗಿರ್ತಕ್ಕಂಥ ಪಂಚಾಯಿತಿಯು ಹೇಗೆ ಬದಲಾವಣೆ ಆಗಿದೆ, ಸೊ ಯಾವ್ಯಾವ ಅಂಶಗಳ ಆಧಾರದ ಮೇಲೆ ಈ ರೀತಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸೊ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಸೊ ನಾವು ಗ್ರಾಮ ಪಂಚಾಯಿತಿಗಳು ಹೇಗೆ ಕೆಲಸ ಮಾಡ್ತಾ ಇದ್ವು, ಹಾಗಾದ್ರೆ ಪಂಚಾಯತ್ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು, ಅದಾದ ನಂತರ ನಮ್ಮಲ್ಲಿ ಸೊ ಬಹುಮುಖ್ಯವಾಗಿರ್ತಕ್ಕಂಥ ಸಿಂಧು ನಾಗರಿಕತೆಯ ಕಾಲದಲ್ಲಿ ಹೇಗಿತ್ತು, ಅದಾದ್ಮೇಲೆ ವೇದಗಳ ಕಾಲದಲ್ಲಿ ಹೇಗಿತ್ತು, ಸೊ ತದನಂತರ ಮತ್ತೆ ರಾಜ ಮಹಾರಾಜರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿತ್ತು, ಅದಾದ ನಂತರ ಪ್ರಸ್ತುತ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಬರುತ್ತೆ, ಅವರ ಒಂದು ಸಂದರ್ಭದಲ್ಲಿ ಅಥವಾ ಅವರ ಒಂದು ಕಾಲಾವಧಿಯಲ್ಲಿ ಭಾರತದಲ್ಲಿ ಯಾವ ರೀತಿಯಾದಂತಹ ಪಂಚಾಯತ್ ವ್ಯವಸ್ಥೆ ಇತ್ತು ಅಥವಾ ಸ್ಥಳೀಯ ಸರ್ಕಾರಗಳು ಕೆಲಸ ಮಾಡ್ತಿದ್ವು ಅನ್ನೋದ್ರ ಬಗ್ಗೆ ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್, ಪ್ರಸ್ತುತ ಅಂದರೆ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಪಂಚಾಯತ್ ವ್ಯವಸ್ಥೆ ಹೇಗೆ ಬದಲಾವಣೆ ಆಗಿದೆ, ಹೇಗೆ ಅಭಿವೃದ್ಧಿ ಹೊಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂಥದ್ದನ್ನ ಸೊ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತಕ್ಕಂಥದ್ದು. ಅದರಲ್ಲಿ ಫಸ್ಟ್ ಬಗ್ಗೆ ಮಾತಾಡ್ತೀನಿ. ಏನಪ್ಪಾ ಅಂತಂದ್ರೆ ಸೊ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಹೇಗೆ ಪ್ರಾರಂಭ ಆಯಿತು, ಹಾಗಾದ್ರೆ ಫಸ್ಟ್ ಸಿಂಧೂ ನಾಗರಿಕತೆ ಅಂತ ಕರೀತಕ್ಕಂಥದ್ದು. ಹಾಗಾದ್ರೆ ಸಿಂಧೂ ನಾಗರಿಕತೆಯ ಒಂದು ಸಂದರ್ಭದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತ ಅಥವಾ ಪಂಚಾಯತ್ ವ್ಯವಸ್ಥೆ ಇತ್ತ ಅಂತ ಹೇಳಿದ್ರೆ ಎಸ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೊ ನಮ್ಮಲ್ಲಿ ಸ್ಥಳೀಯ ಸ್ವಯಂ ಆಡಳಿತ ಎಂಬ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಸೊ ನಾವು ಯಾವ ಒಂದು ನಾಗರಿಕತೆಯಲ್ಲಿ ಭಾರತದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸಿಂಧೂ ನಾಗರಿಕತೆಯಲ್ಲಿ ನೋಡ್ತಕ್ಕಂಥದ್ದು. ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆಯಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸೊ ಈ ರೀತಿಯಾದಂತಹ ವರ್ಡ್ಸ್ ಅನ್ನು ತಗೊಂಡ್ಬಿಟ್ಟು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಇಲ್ಲಿ ಪಂಗಡಗಳು ಅಂತ ಕರಿತೀವಿ. ಓಕೆ, ಸೊ ಈ ಪಂಗಡಗಳು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಸೊ ಈ ಪಂಗಡದ ಮುಖಂಡ ಇದ್ದ ಅವನ್ನ ರಾಜನ್ ಅಂತ ಕರಿತಾ ಇದ್ವಿ. ಸೊ ಈ ರಾಜನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಸೊ ಅಲ್ಲಿರ್ತಕ್ಕಂತಹ ಸಿಂಧೂ ನಾಗರಿಕತೆಯಲ್ಲಿರ್ತಕ್ಕಂಥ ಕೆಲವು ಪಂಗಡಗಳ ಮುಖಂಡನಾಗ್ಬಿಟ್ಟು ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಒಂದು ಪಂಗಡದವರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿದ್ದು. ಇದು ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥದ್ದು, ಕಂಪ್ಲೀಟ್ ಆಗಿ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದು. ಇದು ಬದಲಾವಣೆ ಆಗಿದೆ. ಸೊ ಇಲ್ಲಿಂದ ಶುರುವಾದಂತಹ ಅಥವಾ ಇಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಸೊ ತದನಂತರ ಹೆಚ್ಚು ಪ್ರಾಮುಖ್ಯತೆಯನ್ನು ಎಲ್ಲಿ ಕೊಟ್ಟರು ಅಂತ ಹೇಳಿದ್ರೆ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಬಹುಮುಖ್ಯವಾದಂತಹ ಪ್ರಾಮುಖ್ಯತೆ ಸಿಕ್ಕಿದ್ದು ಎಲ್ಲಿ ಅಂತ ಹೇಳಿದ್ರೆ ಸೊ ವೇದಗಳ ಕಾಲದಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ವೇದಗಳ ಕಾಲದಲ್ಲಿ
ಪೀರಿಯಡ್ ಅಂತ ಕರಿತೀವಿ, ಅಥವಾ ಸೊ ವೇದಿಕ್ ಪೀರಿಯಡ್ ಅಂತ ಕರೀತಕ್ಕಂಥದ್ದು. ಆ ವೇದಿಕ್ ಪೀರಿಯಡ್ ಅಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಒಂದು ಸ್ವಯಂ ಆಡಳಿತ ವ್ಯವಸ್ಥೆ ವೇದಗಳ ಕಾಲದಲ್ಲಿ ಏನಂತ ಬದಲಾವಣೆ ಆದವು, ಹಾಗಾದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ವೇದಗಳ ಕಾಲದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡ್ತಾ ಇದ್ವು ಸೊ ಅನ್ನೋದ್ರ ಬಗ್ಗೆ ನೋಡೋಣ. ಹಾಗಾದ್ರೆ ನೋಡಿ, ಸೊ ವೇದಗಳ ಕಾಲದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಸೊ ನೋಡಿ ಬಹುಮುಖ್ಯವಾಗಿ ವೇದಗಳು ಅಂತ ತಗೊಂಡ್ರೆ ನಾವು ಋಗ್ವೇದ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಋಗ್ವೇದದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಪದವನ್ನು ಬಳಸಿದ್ರು ಅಂತ ಹೇಳಿದ್ರೆ, ಸೊ ಸ್ವಯಂ ಆಡಳಿತದ ರೂಪಾಂತರವಾದ ಬಹುಮುಖ್ಯವಾದ ಅಂಶ ಯಾವಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಸುಭಾಸ್ ಏನಪ್ಪ ಸುಭಾಸ್ ಅಂತ ಹೇಳಿದ್ರೆ, ಸೊ ಇವತ್ತೇನು ನಾವು ಗ್ರಾಮ ಪಂಚಾಯಿತಿಗಳು ಅಂತ ಕರಿತೀವಲ್ವ, ಆ ಗ್ರಾಮ ಪಂಚಾಯಿತಿಗಳಿಗೆ ವೇದಗಳ ಕಾಲದಲ್ಲಿ, ಅದರಲ್ಲೂ ಋಗ್ವೇದಗಳ ಕಾಲದಲ್ಲಿ ಇದ್ದಂತಹ ಹೆಸರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸುಭಾಸ್ ಅಥವಾ ಸಭಾಸ್ ಅಂತ ಕರಿತಕ್ಕಂಥದ್ದು. ಈ ಸಭಾಸ್ಗಳು ಏನು ಕೆಲಸವನ್ನ ಮಾಡ್ತಿದ್ವು ಅಂತ ಹೇಳಿದ್ರೆ, ಸ್ಥಳೀಯ ಮಟ್ಟದಲ್ಲಿ ಮಟ್ಟದಲ್ಲಿ ಏನೇನು ಕೆಲಸವನ್ನು ಮಾಡ್ತಿದ್ವು ಅಂತ ಹೇಳಿದ್ರೆ, ಸೊ ನ್ಯಾಯಾಂಗವನ್ನ ಮತ್ತು ಕಾರ್ಯಾಂಗವನ್ನ ಮೇಲ್ವಿಚಾರಣೆ ಮಾಡ್ತಾರೆ. ಸೊ ಹಾಗಾಗಿ ಎರಡೂ ಅಂಶಗಳು ಎಲ್ಲಿ ಜಾರಿಯಲ್ಲಿ ಇದ್ವು ಅಂತ ಹೇಳಿದ್ರೆ, ಸೊ ವೇದಗಳ ಕಾಲದಲ್ಲಿ ಇದ್ವು. ಹಾಗಾಗಿನೇ ಮೊಟ್ಟ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಗಳು ಸೊ ಪ್ರಾರಂಭ ಆಗಿದ್ದು. ಸೊ ಸಿಂಧೂ ನಾಗರಿಕತೆಯಿಂದಾದರೂ ಕೂಡ ಅವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿದೆ ಎಲ್ಲಿ ಅಂತ ಹೇಳಿದ್ರೆ ಋಗ್ವೇದಗಳ ಕಾಲದಲ್ಲಿ. ಬಹುಮುಖ್ಯವಾಗಿ ಋಗ್ವೇದಗಳ ಕಾಲದಲ್ಲಿ ಸೊ ನಾವು ಏನಂತ ಕರೀತಾ ಇದ್ವಿ ಅಂತ ಹೇಳಿದ್ರೆ, ಸೊ ಋಗ್ವೇದಗಳ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನ ಸಭಾಸ್ ಅಥವಾ ಸುಭಾಸ್ ಅಂತ ಕರೀತಕ್ಕಂಥದ್ದು. ಈ ಸುಭಾಸ್ ಏನು ಕೆಲಸವನ್ನ ಮಾಡ್ತಿತ್ತು ಅಂತ ಹೇಳಿದ್ರೆ, ಸ್ಥಳೀಯ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನಾಗಿ ಮತ್ತು ಕಾರ್ಯಾಂಗಗಳನ್ನ ಏನ್ ಮಾಡ್ತಿತ್ತು ಅಂದ್ರೆ ಜಾರಿಗೆ ತರ್ತಾ ಇತ್ತು. ಹಾಗಾದ್ರೆ ಸ್ಥಳೀಯ ಮಟ್ಟದಲ್ಲಿ ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ನೆಕ್ಸ್ಟ್ ಆ ಒಂದು ಸ್ಥಳೀಯ ಮಟ್ಟದಲ್ಲಿ ಅಥವಾ ಒಂದು ಹಳ್ಳಿಗಳಲ್ಲಿ ಸೊ ಯಾವುದಾದ್ರೂ ರೀತಿಯಾದಂತಹ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥ ವ್ಯವಸ್ಥೆಯನ್ನ ಸೊ ಕಾರ್ಯಾಂಗ ಮಾಡ್ತಾ ಇತ್ತು. ಹೀಗಾಗಿ ಈ ಎರಡೂ ಅಂಶಗಳು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಎಲ್ಲಿ ಅಂತ ಹೇಳಿದ್ರೆ, ಸೊ ಋಗ್ವೇದಗಳಲ್ಲಿ. ಹಾಗಾಗಿನೇ ಸೊ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ತಳಪಾಯ ಹಾಕಿದ್ದು ಸಿಂಧೂ ನಾಗರಿಕತೆ ಆದರೂ. ಸೊ ನಮ್ಮಲ್ಲಿ ಸಿಂಧೂ ನಾಗರಿಕತೆಗೂ ಪೂರ್ವದಲ್ಲಿ ಅಥವಾ ವೇದಗಳ ಕಾಲದಲ್ಲಿ ನಮ್ಗೆ ಏನಿತ್ತು ಅಂತ ಹೇಳಿದ್ರೆ, ಈ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆ ಸೊ ಯಾವ ಹೆಸರಿನ ಮೇಲೆ ಇತ್ತು ಅಂತ ಹೇಳಿದ್ರೆ, ಸೊ ಸಭಾಸ್ ಅನ್ನೋ ಹೆಸರಿನ ಮೇಲಿತ್ತು. ನಿಮಗೆ ಗೊತ್ತಿರಲಿ, ಸಭಾಸ್ ಅಂದ್ರೆ ಬೇರೆ ಏನೂ ಅಲ್ಲ, ಸೊ ಪಂಚಾಯತ್ ವ್ಯವಸ್ಥೆ ಅಥವಾ ಸ್ವಯಂ ಆಡಳಿತ ಅಂತ ಕರೀತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸೊ ಗ್ರಾಮ ಪಂಚಾಯತಿಗಳಲ್ಲಿ ಸೊ ಋಗ್ವೇದಗಳ ಕಾಲದಲ್ಲಿ ಶುರುವಾಯಿತು. ಇದೇ ಋಗ್ವೇದದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆರ್ಯರು ಬರ್ತಾರೆ. ಸೊ ಈ ಆರ್ಯರ ಕಾಲಾವಧಿಯಲ್ಲಿ ಸೊ ನಮ್ಮಲ್ಲಿ ಪಂಚಾಯತ್ ವ್ಯವಸ್ಥೆ ಹೇಗಿತ್ತು, ಅಥವಾ ಆರ್ಯರಲ್ಲಿ ಏನಾದರೂ ಸೊ ನಮ್ಮಲ್ಲಿ ಆರ್ಯರ ಒಂದು ಆಗಮನದಿಂದ ಅಥವಾ ಇವರನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಎಕ್ಸ್ಟ್ರೀಮ್ ನಾವು ವೇದದ ಮೂಲದವರು ಅಂತಾನೆ ಕರಿತೀವಿ. ವೇದಗಳ ಮೂಲದವರು ಅಂತ ಕರೀತಕ್ಕಂಥದ್ದು. ಕೆಲವರು ಇವರನ್ನ ವಿದೇಶಿಯರು ಅಂತ ಕೂಡ ಕರೀತಕ್ಕಂಥದ್ದು. ಸೊ ಹಾಗಾಗಿ ಸೊ ಅದು ಇದರ ಈ ಒಂದು ಕಾನ್ಸೆಪ್ಟಿಗೆ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಹುಮುಖ್ಯವಾಗಿ ಸೊ ಆರ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ವೇದಗಳ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಎರಡು ಅದ್ಭುತವಾದಂತಹ ಸೊ ಏನನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಭಾ ಮತ್ತು ಸಮಿತಿಗಳನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಬುಕ್ಗಳಲ್ಲಿ ಏನಂತ ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ನಿಮಗೆ ವೇದಗಳ ಕಾಲದಲ್ಲಿನೇ ಸೊ ಸಭಾ ಮತ್ತು ಸಮಿತಿಗಳು ಸ್ಥಾಪನೆ ಆಗಿದ್ವು ಅಂತ ಹೇಳ್ತಾರೆ. ಸಭಾ ಮತ್ತು ಸಮಿತಿಗಳು ಸ್ಥಾಪನೆ ಆಗಿದ್ವು ಅಂತ ಹೇಳ್ತಾರೆ. ಹಾಗಾಗಿ ಸೊ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅದು ವೇದಗಳ ಕಾಲದಲ್ಲಿ ಅಲ್ಲ, ವೇದಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರ್ಯನ್ನರು ಸಭಾ ಮತ್ತು ಸಮಿತಿಗಳನ್ನ ಸ್ಥಾಪನೆ ಮಾಡಿದ್ರು. ಹಾಗಾದ್ರೆ ಸರ್ ವೇದಗಳ ಕಾಲದಲ್ಲಿ ಇರ್ಲಿಲ್ವಾ ಅಂದ್ರೆ, ಎಸ್, ವೇದಗಳ ಕಾಲದಲ್ಲಿ, ಅದರಲ್ಲೂ ಬಹುಮುಖ್ಯವಾಗಿ ಋಗ್ವೇದಗಳಲ್ಲಿ ನಾವಾಗಲೇ ಹೇಳಿದ್ವಿ. ಸೊ ನಿಮಗೆ ಋಗ್ವೇದಗಳಲ್ಲಿ ಒಂದು ವರ್ಡನ್ನು ಬಳಸ್ತಾ ಇದ್ರು.
ಹೇಳಿದ್ರೆ ಸೊ ಋಗ್ವೇದಗಳಲ್ಲಿ ಬಹುಮುಖ್ಯವಾಗಿ ಬಳಸ್ತಕ್ಕಂಥ ಪದ ಯಾವುದು ಅಂತ ಹೇಳಿದ್ರೆ ಗ್ರಾಮಿಣಿ. ನಾನೇನು ನಿಮಗೆ ಸೊ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಸೊ ಒಂದು ಸಭಾಸ್ ಅಂತ ಹೇಳ್ಬಿಟ್ಟು ಸಂಸ್ಥೆ ಇತ್ತು ಅಂತ ಹೇಳಿದಲ್ವ, ಆ ಸಂಸ್ಥೆಯ ಮುಖ್ಯಸ್ಥನನ್ನು ನಾವು ಗ್ರಾಮಿಣಿ ಅಂತ ಕರಿತಾ ಇದ್ವಿ ಋಗ್ವೇದಗಳ ಕಾಲದಲ್ಲಿ. ಓಕೆ, ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ, ಆ ವೇದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಯನರು ಅಥವಾ ಆರ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಓಕೆ ಸಭಾ ಮತ್ತು ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಈ ಎರಡು ಸಭಾ ಮತ್ತು ಸಮಿತಿಗಳನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸೊ ಪ್ರಜಾಪ್ರತಿ ಅಂತ ಕರಿತಕ್ಕಂಥದ್ದು, ಪ್ರಜಾಪ್ರತಿ ಅಂತ ಕರಿತಕ್ಕಂಥದ್ದು, ಅಥವಾ ಪ್ರಸ್ತುತ ಇದಕ್ಕೆ ಇನ್ನೊಂದು ಅರ್ಥ ಇದೆ. ಸೊ ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅಂಗಗಳು ಅಂತಲೇ ಕರಿತಕ್ಕಂಥದ್ದು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ವ್ಯವಸ್ಥಿತವಾದಂತಹ ಎರಡು ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. ಆ ಎರಡು ಸಂಸ್ಥೆಗಳನ್ನು ಯಾವ್ಯಾವ ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ಸಭಾ ಅಥವಾ ಸಭೆ ಅಂತ ಕರಿತಕ್ಕಂಥದ್ದು, ಎರಡನೇದು ಸಮಿತಿ ಅಂತ ಕರಿತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಈ ಸಭಾ ಮತ್ತು ಸಮಿತಿಗಳನ್ನ ಪ್ರಜಾಪ್ರತಿ ಅಂತ ಕರಿತಾ ಇದ್ರು. ಯಾವ ಕಾಲದಲ್ಲಿ ಅಂತಂದ್ರೆ ಆರ್ಯನರ ಕಾಲದಲ್ಲಿ ಅಥವಾ ಆರ್ಯರ ಕಾಲದಲ್ಲಿ. ನಿಮಗೆ ಗೊತ್ತಿರಲಿ, ಋಗ್ವೇದಗಳ ಕಾಲದಲ್ಲಿ ಅಲ್ಲ. ಯಾಕಂದ್ರೆ ಬಹುಮುಖ್ಯವಾಗಿ ನಿಮ್ಗೆ ಎಲ್ಲ ಕಡೆಗೆ ಎಲ್ಲಿಂದ ಮೆನ್ಷನ್ ಮಾಡಿರ್ತಾರೆ ಅಂದರೆ ಋಗ್ವೇದಗಳ ಕಾಲದಲ್ಲಿ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ವೇದಗಳಿಗೆ ಸಮಾನರಾದವರು ಆರ್ಯರು ಮತ್ತು ದ್ರಾವಿಡರು, ಹಾಗಾಗಿನೇ ಆ ರೀತಿ ಕರಿತಕ್ಕಂಥದ್ದು. ಸೊ ಪ್ರಜಾಪ್ರಭುತ್ವದ ಮೊಟ್ಟ ಮೊದಲ ಅಂಗ ಸಂಸ್ಥೆ ಆಗಿಬಿಟ್ಟು ಮತ್ತು ಮುಖ್ಯವಾಗಿ ಪಂಚಾಯತ್ ವ್ಯವಸ್ಥೆಯ ಅಂಗಗಳಾಗಿ ಸಭಾ ಮತ್ತು ಸಮಿತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸೊ ಆರ್ಯನು. ಹಾಗಾದ್ರೆ ಸಭಾ ಅಂದ್ರೇನು, ಸಮಿತಿ ಅಂದ್ರೇನು, ಸಭಾ ಸಮಿತಿಗಳು ಏನೇನು ಕೆಲಸವನ್ನ ಮಾಡ್ತಾರೆ ಸೊ ಅದ್ರ ಬಗ್ಗೆ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಬಗ್ಗೆ ಮಾತಾಡ್ತೀನಿ. ಯಾವುದಪ್ಪ ಅಂತ ಹೇಳಿದ್ರೆ ಓಕೆ ಸಭಾ ಅಥವಾ ಸಭೆ ಅಂತ ಕರಿತಕ್ಕಂಥದ್ರ ಬಗ್ಗೆ ಮಾತಾಡ್ತೀನಿ. ಹಾಗಾದ್ರೆ ಸಭಾ ಅಥವಾ ಸಭೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸೊ ಇದನ್ನ ನಾವು ಪ್ರಸ್ತುತ ಅಸೆಂಬ್ಲಿ ಅಂತ ಕರಿತಕ್ಕಂಥದ್ದು. ಸೊ ಹಾಗಾದ್ರೆ ಪ್ರಸ್ತುತ ನಿಮಗೆ ಗೊತ್ತಿದೆ. ಸೊ ನಾನು ನಿಮಗೆ ವಿಕೇಂದ್ರೀಕರಣದ ಬಗ್ಗೆ ಹೇಳಿದೆ ಈ ಹಿಂದಿನ ತರಗತಿಯಲ್ಲಿ. ಕೇಂದ್ರ ಸರ್ಕಾರ ಇರುತ್ತೆ, ರಾಜ್ಯ ಸರ್ಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ಸೊ ನಮಗೆ ಕೇಂದ್ರ ಸರ್ಕಾರ ಅಂತ ಕರ್ಕೊಂಡ್ರೆ ಸೊ ನಮಗೆ ಎರಡು ಸದನಗಳಿಗೆ ಗೊತ್ತಿದೆ ನಮಗೆ. ಸೊ ಒಂದೇದು ಲೋಕಸಭೆ ಅಂತ ಕರಿತೀವಿ, ಇನ್ನೊಂದು ಸೊ ರಾಜ್ಯಸಭೆ ಅಂತ ಕರಿತೀವಿ. ನೋಡಿ, ರಾಜ್ಯಸಭೆ ಕಂಪ್ಲೀಟ್ ಆಗಿ ಹಿರಿಯರ ಸದನ. ಸೊ ಅದರ ಜೊತೆಗೆ ಮತ್ತಿನ್ನೇನಪ್ಪ ಅಂತ ಹೇಳಿದ್ರೆ ರಾಜ್ಯಗಳಿಂದ ನೇಮಕ ಆಗ್ತಕ್ಕಂಥದ್ದು ಶಾಶ್ವತ ಸದನ ಅಂತ ಕರಿತೀವಿ. ಇನ್ನು ಲೋಕಸಭೆಯನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸೊ ಜನಪ್ರತಿನಿಧಿಗಳ ಸದನ ಅಂತ ಕರಿತಕ್ಕಂಥದ್ದು. ಈ ರೀತಿ ಹೆಂಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಸಂಸತ್ತನ್ನು ವಿಂಗಡಣೆ ಮಾಡಿದೀವೋ ಇದೇ ಮಾದರಿಯನ್ನ ಅಥವಾ ಸೊ ಇದೇ ಮಾದರಿಯನ್ನ ಪ್ರಾಚೀನ ಕಾಲದ ವೇದಗಳ ಕಾಲದಲ್ಲಿ ಆರ್ಯನ್ನರು ಜಾರಿಗೆ ತಗೊಂಡ್ಬಂದಿದ್ರು. ಅದನ್ನೇ ನಾವು ಸಭೆ ಅಂತ ಕರಿತೀವಿ. ಹಾಗಾದ್ರೆ ಸಭೆ ಏನನ್ನ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ ಸೊ ಸಭೆಯಲ್ಲಿ ಯಾರ್ಯಾರು ಇರ್ತಿದ್ರು ಅಂತ ಹೇಳಿದ್ರೆ ಈಗ ಹೆಂಗೆ ನಾವು ಸೊ ಈ ಭಾರತದ ಒಂದು ಸಂಸತ್ನಲ್ಲಿ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ವೋ ರಾಜ್ಯಸಭೆ ಮತ್ತು ಲೋಕಸಭೆ ಅಂತನೋ, ಅದೇ ರೀತಿಯಾಗಿ ರಾಜ್ಯಸಭೆಯನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೊ ಸಭೆ ಅಂತ ಹೇಳ್ಬಿಟ್ಟು ಕರಿತಕ್ಕಂಥದ್ದು. ಹಾಗಾದ್ರೆ ಸಭೆ ಅಂದ್ರೆ ಬೇರೆ ಯಾವುದಲ್ಲ, ಸೊ ರಾಜ್ಯಸಭೆ. ಹಾಗಾದ್ರೆ ಯಾರು ಸರ್ ರಾಜ್ಯಸಭೆ ಅಂತ ಹೇಳಿದವರು? ಹಾಗಾದ್ರೆ ಸೊ ರಾಜ್ಯಸಭೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸೊ ಇಲ್ಲಿ ಎಸ್ ಆಲ್ತೇಕರ್ ಅಂತ ಹೇಳ್ಬಿಟ್ಟು ಸೊ ಒಬ್ಬ ಇತಿಹಾಸ ತಜ್ಞ ಇದ್ದಾರೆ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಸಭೆಯ ಕುರಿತು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹೇಳ್ತಾರೆ. ಸೊ ಸಭೆ ಏನನ್ನ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಸ್ತುತ ಭಾರತದ ರಾಜ್ಯಸಭೆಯ ಒಂದು ಸಂಪೂರ್ಣವಾದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಸರ್ ಅಲ್ಲಿ ಹಿರಿಯರ ಸದನ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಯಾರ್ಯಾರು ಇರ್ತಾರೆ ಸಭೆಯಲ್ಲಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ಫಸ್ಟ್ ಒನ್ ಯಾರು ಇರ್ತಾರೆ ಅಂತ ಹೇಳಿದ್ರೆ ಸೊ ಯು ಕ್ಯಾನ್ ರೈಟ್ ಡೌನ್ ಫಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರೆ. ಹಾಗಾದ್ರೆ ಫಸ್ಟ್ ಯಾರು ಇರ್ತಾರೆ ಅಂತ ಹೇಳಿದ್ರೆ ಸೊ ಪಾಟೀಲ್ ಅಂತ ಹೇಳ್ಬಿಟ್ಟು ಕರೀತಕ್ಕಂಥ ಪಾಟೀಲ್ ಅಥವಾ ಶಾನುಭೋಗ ಅಂತ ಕರೀತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ನೆಕ್ಸ್ಟ್ ಬಹುಮುಖ್ಯವಾಗಿ ಸೊ ಶ್ರೀಮಂತರು ಇರ್ತಕ್ಕಂಥದ್ದು, ಶ್ರೀಮಂತರನ್ನ ಒಳಗೊಂಡಿರ್ತಕ್ಕಂಥ ಸಭೆ.
ನೆಕ್ಸ್ಟ್ ಬಹುಮುಖ್ಯವಾಗಿ ಮತ್ತಿನ್ಯಾರು ಇರ್ತಾರೆ ಅಂತ ಹೇಳಿದ್ರೆ ವರ್ತಕರು ಇರ್ತಕ್ಕಂಥದ್ದು. ನೆಕ್ಸ್ಟ್ ಜಮೀನ್ದಾರರು. ಸೊ ಈ ರೀತಿಯಾಗಿ ನೆಕ್ಸ್ಟ್ ವ್ಯಾಪಾರಸ್ಥರು. ಸೊ ವರ್ತಕರು ಅಂದ್ರೆ ವ್ಯಾಪಾರಸ್ಥರು, ಜಮೀನ್ದಾರರು, ಶಾನುಭೋಗರು, ನೆಕ್ಸ್ಟ್ ಪುರೋಹಿತರು ಅಂತ ಕರೀತಕ್ಕಂಥ ಪುರೋಹಿತರು. ಸೊ ಈ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಭೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೊ ನಮ್ಮಲ್ಲಿ ಈಗ ಪ್ರಸ್ತುತ ವೇದಗಳ ಕಾಲದಲ್ಲಿ ಸಭೆ ಆರ್ ಸಮಿತಿ ಅಂತ ಕರೀತಕ್ಕಂಥದ್ದು ಇವರನ್ನ ಒಳಗೊಂಡಿರ್ತಕ್ಕಂಥ. ನೋಡಿ ಇವರೆಲ್ಲ ಏನನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ಸೊ ಸ್ಥಳೀಯ ಮಟ್ಟದಲ್ಲಿ ಕಾನೂನುಗಳನ್ನ ಮತ್ತು ನ್ಯಾಯದಾನವನ್ನ ಮಾಡ್ತಾ ಇದ್ರು. ಹಾಗಾಗಿನೇ ಸೊ ನಾವು ಈ ಒಂದು ಸಭೆಯನ್ನ ಪ್ರಸ್ತುತ ಏನಂತ ಕರಿತಾ ಇದ್ವಿ ಅಥವಾ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ವಿ ಅಂತ ಹೇಳಿದ್ರೆ ಸೊ ರಾಷ್ಟ್ರೀಯ ನ್ಯಾಯಾಂಗ ವ್ಯವಸ್ಥೆ ಅಂತಲೇ ಕರಿತಾ ಇದ್ವಿ. ಸೊ ಇದನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು ಅಂತಂದ್ರೆ ಸೊ ರಾಷ್ಟ್ರೀಯ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತಾ ಇದ್ವಿ. ಸರ್ ಯಾಕೆ ಸರ್ ರಾಷ್ಟ್ರೀಯ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತಾ ಇದ್ವಿ ಅಂತಂದ್ರೆ ನಿಮಗೆ ಗೊತ್ತಿಲ್ಲಿ ನೋಡಿ. ಸೊ ನಮ್ಮಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಅಂತ ಏನಿದೆಯೋ ಆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಯಾವುದೇ ತೀರ್ಪುಗಳಿಗೆ ಮೇಲ್ಮನವಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಸ್ಥಳೀಯ ಸರ್ಕಾರಗಳಲ್ಲಿ ಸೊ ಈ ವ್ಯಕ್ತಿಗಳು ಕೊಟ್ಟಂತಹ ತೀರ್ಪಿನ ವಿರುದ್ಧವಾಗಿ ಸೊ ಮೇಲ್ಮನವಿನ ಹೋಗೋದಕ್ಕೆ ಆಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಗಗಳು ಇರಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ಇವನ್ನ ಏನಂತ ಕರ್ಕೊಳ್ತೀವಿ ಅಂತ ಹೇಳಿದ್ರೆ ಸೊ ರಾಷ್ಟ್ರೀಯ ನ್ಯಾಯಾಂಗ ವ್ಯವಸ್ಥೆ ಅಂತ ಕರೀತಕ್ಕಂಥದ್ದು, ಸೊ ರಾಜ್ಯಸಭೆ ಅಂತ ಕರೀತಕ್ಕಂಥದ್ದು. ಬಹುಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸೊ ಇಲ್ಲಿರ್ತಕ್ಕಂಥವರೆಲ್ಲರೂ ಅತಿ ಬುದ್ಧಿವಂತ ವ್ಯಕ್ತಿಗಳು, ಗೌರವಾನ್ವಿತ ವ್ಯಕ್ತಿಗಳು. ಇವರು ಕೊಟ್ಟಂತ ತೀರ್ಪನ್ನ ವಿರುದ್ಧವಾಗಿ ಸೊ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮೇಲ್ವಿಚಾರಣೆ ಅಥವಾ ಮೇಲ್ಮನವಿ ಇರಲಿಲ್ಲ. ಹಾಗಾಗಿನೇ ಇದನ್ನ ನಾವು ಯಾವುದಕ್ಕೆ ಹೋಲಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ರಾಷ್ಟ್ರೀಯ ನ್ಯಾಯಾಂಗ ವ್ಯವಸ್ಥೆಗೆ ಹೋಲಿಕೆ ಮಾಡ್ತೀವಿ. ಇವತ್ತೇನು ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಭಾರತದ ಯಾವುದೇ ವ್ಯಕ್ತಿಗೆ ಹೇಗಿಲ್ವೋ ಅದೇ ರೀತಿ ಸಭೆಗಳಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು, ಹಳ್ಳಿಗಳಲ್ಲಿ ಅಥವಾ ಪಂಚಾಯತ್ ವ್ಯವಸ್ಥೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇರಲಿಲ್ಲ. ಹಾಗಾಗಿ ಇದನ್ನ ರಾಷ್ಟ್ರೀಯ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಕರೀತಕ್ಕಂಥದ್ದು. ಹಾಗಾಗಿನೇ ಹಾಲ್ತೇಕರ್ ಅವರು ಇದನ್ನು ಸಂಪೂರ್ಣವಾಗಿ ಏನಂತ ಕರೆದ್ರು ಅಂತ ಹೇಳಿದ್ರೆ ರಾಜ್ಯಸಭೆ ಅಂತ ಕರೆದ್ರು. ಯಾಕಂದ್ರೆ ಇಲ್ಲಿ ಕೇವಲ ಸೊ ಆ ಫ್ಯಾಮಿಲಿಯವರು, ಆ ವರ್ಗದವರೇ ಇರ್ತಾ ಇದ್ರು ಮತ್ತು ಹಿರಿಯರೇ ಹೆಚ್ಚಾಗಿ ಇರ್ತಾ ಇದ್ರು. ಇಲ್ಲಿ ಆಯ್ಕೆ ಪದ್ಧತಿ ಇರಲಿಲ್ಲ. ಹಾಗಾಗಿ ಸೊ ಪುರೋಹಿತರ ಮಕ್ಕಳೇ ಇಲ್ಲಿ ಏನಾಗ್ತಿದ್ರು ಅಂದ್ರೆ ಸದಸ್ಯರಾಗ್ತಿದ್ರು. ಸೊ ನೆಕ್ಸ್ಟ್ ಪಾಟೀಲರ ಮಕ್ಕಳೇ ಸೊ ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಶ್ರೀಮಂತರು ಮತ್ತೆ ವರ್ತಕರು. ಯಾಕಂದ್ರೆ ಇಲ್ಲಿ ಚುನಾವಣೆ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿನೇ ಸೊ ಅಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನ ರಾಜ್ಯಸಭೆಗೆ ಹೋಲಿಕೆ ಮಾಡಿಕೊಂಡ್ರೆ ಬಹುಮುಖ್ಯವಾಗಿ ಇನ್ನೊಂದು ಸಭೆ ಇದೆ, ಸಮಿತಿ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಸೊ ಎರಡನೇ ಪಂಚಾಯತ್ ವ್ಯವಸ್ಥೆ ಅಂಗ ಆದಂತಹ ಸೊ ಸಮಿತಿ ಅಂತ ಕರೀತಕ್ಕಂಥದ್ದು. ಹಾಗಾದ್ರೆ ಸರ್ ಸಮಿತಿ ಅಂದ್ರೆ ಏನು, ಯಾರನ್ನ ಒಳಗೊಂಡಿರುತ್ತೆ? ಹಾಗಾದ್ರೆ ಸಭೆ ಅಂದ್ರೆ ಅಂತ ಗೊತ್ತಾಯ್ತು. ಸಭೆ ಅಂತಂದ್ರೆ ಸೊ ಅಲ್ಲಿ ಒಂದು ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳು ನಿರ್ಧಾರಗಳನ್ನ ಕೈಗೊಳ್ತಿದ್ರು. ವಂಶ ಪಾರಂಪರ್ಯವಾಗಿ ಅವರೇ ಮಾಡ್ತಾ ಇದ್ರು. ಅವುಗಳನ್ನ ನಾವೇನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ರೆ ತಿರಸ್ಕಾರ ಮಾಡೋ ಅಧಿಕಾರ ಇರಲಿಲ್ಲ. ಅದೊಂದು ನ್ಯಾಯಾಂಗ ವ್ಯವಸ್ಥೆ ಆಗಿತ್ತು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಸಮಿತಿ ಏನ್ ಕೆಲಸ ಮಾಡ್ತಿತ್ತು? ಹಾಗಾದ್ರೆ ಸಮಿತಿಯಲ್ಲಿ ಯಾರ್ಯಾರು ಇದ್ರು? ಹಾಗಾದ್ರೆ ಸಮಿತಿಯನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಸೊ ನೋಡಿ, ಋಗ್ವೇದ ಕಾಲಗಳಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಸಮಿತಿಯಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿದ್ರೆ ಸಾಮಾನ್ಯ ಪ್ರತಿನಿಧಿಗಳು ಅಂತ ಕರಿತೀವಿ. ಹಾಗಾದ್ರೆ ಯಾರು ಸರ್ ಸಾಮಾನ್ಯ ಪ್ರತಿನಿಧಿಗಳು ಅಂತ ಹೇಳಿದ್ರೆ ಸೊ ನಾವು ಜನಸಾಮಾನ್ಯರು ಅಂತ ಕರಿತೀವಿ. ಸಾಮಾನ್ಯರ ಆಯ್ಕೆಯೊಂದಿಗೆ ರಚನೆ ಆಗಿರ್ತಕ್ಕಂಥ ಒಂದು ಸಮಿತಿಯನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಸೊ ಸಮಿತಿ ಅಂತ ಕರಿತಾ ಇದ್ವಿ ವೇದಗಳ ಕಾಲದಲ್ಲಿ. ಹಾಗಾಗಿ ಇಲ್ಲಿ ಕೇವಲ ಜನಸಾಮಾನ್ಯರು ಮಾತ್ರ ಇರ್ತಾ ಇದ್ರು. ಸೊ ಜನಪ್ರತಿನಿಧಿಗಳನ್ನ ಆಯ್ಕೆ ಆಗ್ತಕ್ಕಂಥದ್ದು, ಇಲ್ಲಿ ಇವರ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಹಾಗಾಗಿ ಈ ರೀತಿಯಾದಂತಹ ಒಂದು ವಿಧಾನದ ಮೂಲಕ ನಾವು ಏನನ್ನ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಸೊ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿದ್ವಿ. ಇದರ ಜೊತೆಗೆ ಸೊ ಈ ಒಂದು ಸಮಿತಿಯನ್ನ ಸೊ ಜನ ಸಾಮಾನ್ಯರ ಸಮಿತಿ ಅಂತ ಯಾಕೆ ಸರ್ ಕರೆದಿದ್ದು ಅಂತ ಏನಾದರೂ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳಿದರೆ ಅಥವಾ ಕೇಳಿದರೆ ಒಂದು ವೇಳೆ ಮತ್ತೆ ಪುನರ್ ಕೇಳಿದ್ರೆ ನಿಮಗೆ ಗೊತ್ತಿರಲಿ ಆ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ R.K. ಮುಖರ್ಜಿ ಅಂತ ಹೇಳ್ಬಿಟ್ಟು. R.K. ಮುಖರ್ಜಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಜನಸಾಮಾನ್ಯರ ಸದನ ಅಂತ ಹೇಳ್ಬಿಟ್ಟು ಕರೆದ್ರು. ಸಂಪೂರ್ಣವಾಗಿ ಜನಸಾಮಾನ್ಯರೇ ಏನಾಗಿ
ಸಂಪೂರ್ಣವಾಗಿ ಸ್ವತಂತ್ರ ಪೂರ್ವದಲ್ಲಿ, ಪ್ರಾಚೀನ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಇದ್ದಂತಹ ವ್ಯಕ್ತಿಗಳು. ಸೊ ಹಾಗಾಗಿ ವೇದಗಳ ಕಾಲದಲ್ಲಿ ಸಭೆಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಸಭೆ ಅಂತ ಹೇಳ್ಬಿಟ್ಟು ಮುಖರ್ಜಿಯವರು ಕರೆದ್ರೆ, ಸೊ ನಮ್ಮ ಸಮಿತಿಯನ್ನ ಮುಖರ್ಜಿಯವರು ಜನಸಾಮಾನ್ಯರ ಸಭೆ ಅಂತ ಕರೆದ್ರೆ, ಸೊ ನಮ್ಮ ಸಭೆಯನ್ನ ರಾಜ್ಯಸಭೆ ಅಂತ ಕರೆದ್ರೆ ಯಾರಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಗೆ ಅದು ಗೊತ್ತಿರಲಿ, ಆಲ್ಕೇಕರ್ ಅಂತ ಹೇಳ್ಬಿಟ್ಟು ಅಥವಾ ಆಲ್ತೇಕರ್ ಅಂತ ಹೇಳ್ಬಿಟ್ಟು, ಸೊ ಇವರು ಇವೆರಡು ಅಂಶಗಳನ್ನು ಕರೆದಿದ್ದು. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಸೊ ನಮ್ಮ ಪಂಚಾಯತ್ ವ್ಯವಸ್ಥೆಯ ಪ್ರಾರಂಭ ಅಂತ ಕರೀತಕ್ಕಂಥದ್ದು ವೇದಗಳ ಕಾಲದಲ್ಲಿ. ಸೊ ಇದು ವೇದಗಳ ಕಾಲದಲ್ಲಿ ಈ ರೀತಿಯಾಗಿ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ತನ್ನದೇ ಆದಂತಹ ಮಾಹಿತಿಯನ್ನ ಸೊ ಒಂದೊಂದು ಹಂತವಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಸೊ ಋಗ್ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಅವಕಾಶ ಇತ್ತು. ಋಗ್ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಸೊ ಅವಕಾಶ ಇತ್ತು. ಸೊ ಮಹಿಳೆಯರಿಗೆ ಅವಕಾಶ ಇತ್ತು. ಆದರೆ ಸೊ ಋಗ್ವೇದಗಳ ನಂತರದ ಕಾಲಗಳಲ್ಲಿ, ಓಕೆ, ಸೊ ಋಗ್ವೇದದ ನಂತರದ ಅವಧಿಯಲ್ಲಿ ಸೊ ಯಾರಿಗೆ ಅವಕಾಶ ಇರಲಿಲ್ಲ ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ ಮಹಿಳೆಯರಿಗೆ ಅಷ್ಟು ಉನ್ನತವಾದ ಸ್ಥಾನಮಾನಗಳು ಇರಲಿಲ್ಲ. ಹಾಗಾಗಿ ನಾವು ಸೊ ಯಾವಾಗಲೂ ಅಧ್ಯಯನ ಮಾಡಿದ್ರೆ ವೇದಗಳ ಪೂರ್ವಕಾಲ ಅಥವಾ ವೇದಗಳ ನಂತರ ಕಾಲ ಅಂತ ಕರಿತೀವಿ. ಸೊ ಹಾಗಾಗಿ ಈ ರೀತಿಯಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ನಮಗೆ ಸೊ ವೇದಗಳ ನಂತರ ಏನು ಮಾಡಿದ್ರು ಅಂದರೆ ಮಹಿಳೆಯರಿಗೆ ಅತಿ ಹೆಚ್ಚಿನ ಶೋಷಣೆಗೊಳಗಾಗಿದ್ದು, ಸೊ ಅವರಿಗೆ ಎಲ್ಲ ಸ್ಥಾನಗಳಲ್ಲೂ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿರ್ಬಂಧಗಳನ್ನು ವಿಧಿಸಿರ್ತಕ್ಕಂಥದ್ದು. ಹಾಗಾಗಿ ಸೊ ಇದೆಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶವನ್ನು ಕೊಡಲಿಲ್ಲ ತದನಂತರ. ಸೊ ಇದಿಷ್ಟು ವೇದಗಳ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾದರೆ, ನೆಕ್ಸ್ಟ್ ಭಾಗದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳು, ಕೆಲವು ಸದಸ್ಯರು, ಕೆಲವು ರಾಜಮನೆತನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ ಏನನ್ನ ಜಾರಿಗೆ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ, ಸೊ ಈ ಒಂದು ಪಂಚಾಯತ್ ರಾಜ್ ಅಥವಾ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿವರೆಗೆ ನೀವು ಸಿಂಧೂ ನಾಗರಿಕತೆ ಮತ್ತೆ ಸೊ ನೆಕ್ಸ್ಟ್ ಅದಾದ್ಮೇಲೆ ಮತ್ತಿನ್ಯಾವಪ್ಪ ಅಂತ ಹೇಳಿದ್ರೆ ಈ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ಅಥವಾ ವೇದಗಳ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡ್ರಿ. ಅದಾದ ನಂತರ ಸೊ ಅರಸರ ಕಾಲದ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಸೊ ನೋಡಿ, ಬಹುತೇಕ ಅರಸರು ತಮ್ಮದೇ ಆದಂತಹ ಸೊ ಅಂಶಗಳ ಮತ್ತು ಅನಿಸಿಕೆಗಳ ಆಧಾರದ ಮೇಲೆ ಏನೋ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಹೇಳಿರ್ತಕ್ಕಂಥದ್ದು ಸೊ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಿರತಕ್ಕಂಥದ್ದು. ಅದನ್ನ ಇತಿಹಾಸ ತಜ್ಞರು ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ಬರೆದಂತಹ ಕೃತಿಗಳಲ್ಲೂ ಅಥವಾ ಅವರು ಹೇಳಿದಂತಹ ಹೇಳಿಕೆಗಳಲ್ಲೂ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಪಂಚಾಯತ್ ವ್ಯವಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ಬಹುಮುಖ್ಯವಾಗಿ ಪಂಚಾಯತ್ ವ್ಯವಸ್ಥೆ ರಾಜ ಮಹಾರಾಜರ ಕಾಲದಲ್ಲಿ ಅಂತಂದ್ರೆ ನಿಮಗೆ ಗೊತ್ತಿದೆ, ಉತ್ತರ ಭಾರತವನ್ನು ಆಳಿದಂತಹ ಮೊಟ್ಟ ಮೊದಲ ಅತ್ಯಂತ ಅದ್ಭುತವಾದಂತಹ ಒಂದು ಸಾಮ್ರಾಜ್ಯವನ್ನಾಗಿ ತಗೊಳ್ತೀವಿ. ಅದನ್ನೇ ನಾವು ಮೌರ್ಯ ಎಂಪೈರ್ ಅಥವಾ ಮೌರ್ಯ ಸಾಮ್ರಾಜ್ಯ ಅಂತ ಕರೀತಕ್ಕಂಥದ್ದು. ಹಾಗಾದ್ರೆ ಸೊ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ ನೋಡಿ, ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೊ ಸ್ಥಳೀಯ ಸರ್ಕಾರಗಳು ಜಾರಿಯಲ್ಲಿದ್ದವು ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ ಸ್ಥಳೀಯ ಸರ್ಕಾರಗಳು ಜಾರಿಯಲ್ಲಿದ್ದವು ಅಂತ ಹೇಳಿದ್ರಲ್ವಾ, ಹಾಗಾದ್ರೆ ಯಾವುದರ ಆಧಾರದ ಮೇಲೆ ಹೇಳ್ತಿದ್ದೀರಾ ನೀವು? ಯಾಕಂದ್ರೆ ಸಿಂಧೂ ನಾಗರಿಕತೆ ಉದಯ ಆಗಿದ್ದು ಕ್ರಿಸ್ತ ಪೂರ್ವದಲ್ಲಿ. ಹಾಗಾದ್ರೆ ಆ ಸಂದರ್ಭದಲ್ಲಿ ನಾವು ಯಾರು ಇರಲಿಲ್ಲ ಅಲ್ವಾ? ಸಿಂಧೂ ನಾಗರಿಕತೆ. ಸೊ ಮೌರ್ಯ ಸಾಮ್ರಾಜ್ಯ ತುಂಬ ಕ್ರಿಸ್ತ ಪೂರ್ವದಲ್ಲಿ ಇರ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ನಾವು ಯಾರು ಇರಲಿಲ್ಲ. ಹಾಗಾದ್ರೆ ಯಾವ ಅಂಶದ ಆಧಾರದ ಮೇಲೆ ಸರ್ ನೀವು ಸೊ ಈ ಒಂದು ಸ್ಥಳೀಯ ಸರ್ಕಾರಗಳಿಗೂ ಅಥವಾ ಪಂಚಾಯತ್ ವ್ಯವಸ್ಥೆ ಇತ್ತು ಅಂತ ಹೇಳ್ತೀರಾ ಅಂತಂದ್ರೆ ನೋಡಿ, ಆ ಮೌರ್ಯ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವುಗಳ ಸಹಾಯದ ಅಥವಾ ಅವುಗಳ ಆಧಾರದ ಮೇಲೆ ಸೊ ನಾವು ಏನನ್ನ ಮಾಡ್ತೀವಿ ಅಂತಂದ್ರೆ ಆ ಒಂದು ಸಂದರ್ಭದ ಇತಿಹಾಸವನ್ನ ಅಧ್ಯಯನ ಮಾಡ್ತೀವಿ. ಆ ರೀತಿ ಅಧ್ಯಯನ ಮಾಡತಕ್ಕಂತಹ ಒಂದು ಅದ್ಭುತವಾದಂತಹ ಇತಿಹಾಸ ಯಾವುದಪ್ಪ ಅಂತ ಹೇಳಿದ್ರೆ ಅಥವಾ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ಮೆಗಸ್ತಾನೀಸನ ಇಂಡಿಕಾ ಗ್ರಂಥ. ನೋಡಿ, ಮೆಗಸ್ತಾನೀಸನ ಇಂಡಿಕಾ ಗ್ರಂಥದಲ್ಲಿ ಸೊ ಯಾವುದ್ರ ಬಗ್ಗೆ ಇತ್ತು
ಹೇಗಿತ್ತು ಅಂತ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಪಂಚಾಯತ್ ವ್ಯವಸ್ಥೆ ಅಥವಾ ಸ್ಥಳೀಯ ಸರ್ಕಾರಗಳಿದ್ವು ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಿದ್ದಾರೆ. ಆದರೆ ಇಂಡಿಕಾ ಗ್ರಂಥ ಅನ್ನೋದು ನಮಗೆ ಮೂಲ ಪ್ರತಿ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀವಿ, ಆದ್ರೂ ಕೂಡ ಮೂಲ ಪ್ರತಿ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀವಿ, ಆದ್ರೂ ಕೂಡ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿದ್ರೆ ಯಾವುದರ ಆಧಾರದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ ಅಶೋಕನ ಶಾಸನಗಳ ಆಧಾರದ ಮೇಲೆ ನಾವೇನನ್ನ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಅಶೋಕನ ಶಾಸನಗಳ ಆಧಾರದ ಮೇಲೆ ನಾವೇನನ್ನ ಹೇಳ್ತೀವಿ ಅಂತ ಹೇಳಿದ್ರೆ ಪಂಚಾಯತ್ ವ್ಯವಸ್ಥೆ ಇದ್ದು, ಓಕೆ, ಸ್ಥಳೀಯ ಸರ್ಕಾರಗಳು ಇದ್ವು. ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಹೆಚ್ಚಿನ ಅವಕಾಶಗಳನ್ನು ಅಧಿಕಾರವನ್ನು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಇವರೇ ಬರೆಸಿಕೊಟ್ಟಂತಹ ಬಂಡೆಗಲ್ಲು ಶಾಸನಗಳು 14 ಬಂಡೆಗಲ್ಲು ಶಾಸನಗಳಿವೆ. ಆ 14 ಬಂಡೆಗಲ್ಲು ಶಾಸನಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ 4 ಮತ್ತು 11ನೇ ಬಂಡೆಗಲ್ಲು ಶಾಸನಗಳು ಯಾವುದರ ಬಗ್ಗೆ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಪಂಚಾಯತ್ ವ್ಯವಸ್ಥೆಯ ಬಗ್ಗೆ, ಈ ಸ್ಥಳೀಯ ಸರ್ಕಾರಗಳ ಬಗ್ಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸ್ಥಳೀಯ ಸರ್ಕಾರಗಳಿಗೇನೆ ಅಥವಾ ಪ್ರಾಂತ್ಯಗಳು ಅಂತ ಕರಿತಾ ಇದ್ರು ಅವಾಗ. ಆ ಪ್ರಾಂತ್ಯಗಳಿಗೆ ಏನನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ಪ್ರತ್ಯೇಕ ಏನನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ಅಧಿಕಾರವನ್ನ ಕೊಟ್ಟಿದ್ರು, ಆಡಳಿತವನ್ನ ಮಾಡ್ಕೊಳ್ಳೋದಕ್ಕೆ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅಂತಿಮ ನ್ಯಾಯದಾತನಾಗಿ ಅಶೋಕ ಬರ್ತಾ ಇದ್ದ ಅಥವಾ ಆವಾಗ ಒಂದು ರಾಜ್ಯ ಬರ್ತಾ ಇದ್ದ. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮೌರ್ಯರ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಿರತಕ್ಕಂಥ ಒಂದು ವಿಶೇಷತೆಯಲ್ಲಿ ಕೆಲವು ಪದಗಳನ್ನು ಬಳಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ವಿಷ್ಪತಿ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ವಿಷ್ಪತಿ ಆಗಿರ್ತಕ್ಕಂಥದ್ದಾಗಿರ್ಬೋದು. ನೆಕ್ಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಗೌಡ ಅಥವಾ ಗೌಂಡ ಅಂತ ಹೇಳ್ಬಿಟ್ಟು ಇಲ್ಲು ಮತ್ತು ಗುಪ್ತರ ಕಾಲದಲ್ಲಿ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗುಪ್ತರ ಕಾಲದಲ್ಲೂ ಕೂಡ ಗುಪ್ತರ ಕಾಲದಲ್ಲಿ ಆಗಲೇ ಹೆಸರು ಬದಲಾವಣೆ ಆಗಿ ಗೌಡ ಅಂತ ಬಳಸ್ತಿರ್ತಾರೆ. ಗೌಡ ಅಂತ ಬಳಸ್ತಿರ್ತಾರೆ. ಇಲ್ಲಿ ಮೂಲತಃ ಏನಂತ ಬಳಸ್ತಿದ್ರು ಅಂದ್ರೆ ಗೌಂಡ ಅಂತ ಹೇಳ್ಬಿಟ್ಟು. ಮತ್ತೆ ಬಹುಮುಖ್ಯವಾಗಿ ಈ ರೀತಿಯಾದಂತಹ ಹೆಸರುಗಳನ್ನ ಬಳಸುವುದರೊಂದಿಗೆ ಏನನ್ನ ಜಾರಿಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಬಹುಮುಖ್ಯವಾಗಿ ಸ್ಥಳೀಯ ಸರ್ಕಾರಗಳು ಅಥವಾ ಸ್ವಯಂ ಆಡಳಿತ ಅಂತ ಕರಿತೀವಿ. ಬರೀ ಸ್ಥಳೀಯ ಸರ್ಕಾರಗಳು ಅಂತಲೇ ಅಷ್ಟೇ ನೋಡ್ಕೊಳ್ಬಹುದು, ಸ್ವಯಂ ಆಡಳಿತ ವ್ಯವಸ್ಥೆ ಅಂತ ಕೂಡ ಇರುತ್ತೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಜಾರಿಗೆ ತಗೊಂಡಿರ್ತಕ್ಕಂಥದ್ದು ಯಾವ ಕಾಲದಲ್ಲಿ ಅಂತ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ. ಇದರ ನಂತರ ಬಂದಿರತಕ್ಕಂತಹ ಗುಪ್ತರ ಕಾಲದಲ್ಲೂ ಸಹ, ಓಕೆ, ಗುಪ್ತರ ಒಂದು ಸಾಮ್ರಾಜ್ಯದಲ್ಲೂ ಸಹ ಏನನ್ನ ಜಾರಿಗೆ ತಗೊಂಡಿದ್ವಿ ಅಂತಂದ್ರೆ ಪಂಚಾಯತ್ ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ನೋಡಿ, ಗುಪ್ತರ ಕಾಲದಲ್ಲಿ ಪಂಚಾಯತ್ಗೆ ಸ್ವಲ್ಪ ಏನನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಬದಲಾವಣೆಯನ್ನು ತಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಗುಪ್ತರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಇರ್ತಕ್ಕಂಥ ಅಥವಾ ಸ್ಥಳೀಯ ಸ್ವಯಂ ಆಡಳಿತವನ್ನ ಜಾರಿಗೆ ತಗೊಂಡ್ಬಿಟ್ಟು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನೋಡಿ, ಈ ಒಂದು ಸ್ಥಳೀಯ ಸರ್ಕಾರವನ್ನ ಅಥವಾ ಸ್ಥಳೀಯ ಮಟ್ಟದ ಪ್ರಾಂತ್ಯಗಳನ್ನ ಆಳ್ವಿಕೆ ಮಾಡತಕ್ಕಂಥವನ್ನ ವಿಷ್ಪತಿ ಅಂತ ಕರಿತೀವಿ. ಈ ವಿಷ್ಪತಿಯನ್ನ ಇನ್ನೊಂದು ಹೆಸರಿನಲ್ಲಿ ಕರಿತೀವಿ. ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಓಕೆ ಪ್ರಜಾಪತಿ ಅಂತ ಹೇಳ್ಬಿಟ್ಟು. ಹೀಗೆ ಪ್ರಜಾಪತಿ ಅಂತ ಒಂದನೆ, ವಿಷ್ಪತಿ ಅಂತ ಒಂದನೆ, ಹೀಗೆ ಗ್ರಾಮ ಪಂಚಾಯತಿಗಳಲ್ಲಿ ಮುಖ್ಯಸ್ಥರಾಗಿ ಅಥವಾ ಗ್ರಾಮ ಪಂಚಾಯತಿಯ ಮೇಲ್ವಿಚಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಇವರಿಗೆ ಈ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಗುಪ್ತರ ಕಾಲದಲ್ಲಿ. ಅದಷ್ಟೇ ಅಲ್ಲದೆ ಗುಪ್ತರ ಕಾಲದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ಕೊಟ್ಟರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಆಡಳಿತ ವ್ಯವಸ್ಥೆಗೆ ಕೊಟ್ಟರು. ತದನಂತರ ನಮ್ಮಲ್ಲಿ ಪಂಚಾಯತ್ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಬಂದು ಓಕೆ, ದಕ್ಷಿಣ ಭಾರತವನ್ನು ಆಳಿದಂತಹ ಗಂಗರು ಸಹ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಸರ್ ಗಂಗರು ಹೇಗೆ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ರು ಅಂತ ಹೇಳಿದ್ರೆ ಅತ್ಯಂತ ಪ್ರಬುದ್ಧ ಮನಕ್ಕೆ ಒಳಗೊಂಡಿರ್ತಕ್ಕಂಥ ಅತಿ ಹೆಚ್ಚು ವೈಜ್ಞಾನಿಕವಾಗಿ ಪಂಚಾಯತ್ ವ್ಯವಸ್ಥೆಯನ್ನ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಗಂಗರ ಕಾಲದಲ್ಲಿ ಜಾರಿಗೆ ತಗೊಂಡಿರ್ತಕ್ಕಂಥದ್ದು. ಸರ್ ಹಾಗಾದ್ರೆ ಗಂಗರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಹೇಗೆಲ್ಲ ಇತ್ತು ಅಂತಂದು ಹೇಳಿದ್ರೆ ಇಷ್ಟೇ ನೋಡಿ. ಪಂಚಾಯತ್ ವ್ಯವಸ್ಥೆಯನ್ನ ನಾವು ಅಥವಾ ಪ್ರಾಂತ್ಯಗಳನ್ನ
ನೆಕ್ಸ್ಟ್ ಅಗ್ರಹಾರ, ಗ್ರಾಮ ಅಗ್ರಹಾರ. ನೆಕ್ಸ್ಟ್ ವಿಷಯ ನಾಡು ಹಾಗೂ ನಗರ. ಹೀಗೆ ಕಂಪ್ಲೀಟ್ ಆಗಿ ಏನನ್ನ ಮಾಡಿದ್ರು ಅಂತ ಹೇಳಿದ್ರೆ ಸೊ ಗ್ರಾಮ ಪಂಚಾಯತ್ಗಳನ್ನ ಅಥವಾ ಸೊ ಸ್ಥಳೀಯ ಸರ್ಕಾರಗಳನ್ನ ಈ ರೀತಿ 5 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ಸೊ ಆಡಳಿತವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಸರ್ ಗ್ರಾಮ ಅಂದ್ರೆ ಏನು ಅಂತ ಹೇಳಿದ್ರೆ ಸೊ ನೋಡಿ, ಗ್ರಾಮ ಅಂತ ಹೇಳಿದ್ರೆ ಒಂದು ಚಿಕ್ಕ ಸೊ ಹಳ್ಳಿಯನ್ನ ಗ್ರಾಮ ಅಂತ ಕರೀತಾ ಇದ್ರು. ಓಕೆ, ಸೊ ಇವುಗಳನ್ನ ಗ್ರಾಮ ಅಂತ ಕರೀತಾ ಇದ್ರು. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಸೊ ಅಗ್ರಹಾರ ಅಂತ ಹೇಳ್ಬಿಟ್ಟು. ಸೊ ಅಗ್ರಹಾರ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ 2-3 ಹಳ್ಳಿಗಳು ಸೇರಿ, ಓಕೆ, 2-3 ಹಳ್ಳಿಗಳು ಸೇರಿ ಮತ್ತು ಕೆಲವೇ ವರ್ಗದ ಜನರು ಇರ್ತಕ್ಕಂತಹ ಅಥವಾ ವಿಶೇಷ ವರ್ಗದ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪುರೋಹಿತ ವರ್ಗ ಅಂತ ಕರೀತಕ್ಕಂಥ ವರ್ಗದವರು ಇರ್ತಕ್ಕಂಥ ಅಥವಾ ಬ್ರಾಹ್ಮಣ ವರ್ಗದವರು ಇರ್ತಕ್ಕಂಥ ಒಂದು ಸಮೂಹವನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಅಗ್ರಹಾರ ಅಂತ ಕರಿತೀವಿ. ಇದನ್ನ ವಿಶೇಷ ವರ್ಗದವರು ಅಂತ ಕರಿತೀವಿ. ಎಸ್ಪೆಷಲಿ ಯಾವುದೇ ರೀತಿಯಾದಂತಹ ಧರ್ಮ ಮತ್ತೆ ಜನಾಂಗವನ್ನು ಬಳಸಬಾರ್ದು. ಹಾಗಾಗಿ ನಿಮಗೆ ಗೊತ್ತಿರಲಿ, ವಿಶೇಷ ವರ್ಗದ ಸಮೂಹದ ಜನರು ಏನ್ ಮಾಡ್ತಾರೆ ಹೇಳಿದ್ರೆ ಅಗ್ರಹಾರದಲ್ಲಿದ್ರು. ನೆಕ್ಸ್ಟ್ ವಿಷಯ ಅಂತ ಕರಿತೀವಿ. ಹಾಗಾದ್ರೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಸೊ ಹಲವಾರು ಹಳ್ಳಿಗಳ ಗುಂಪನ್ನ ನಾವೇನಂತ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ವಿಷಯ ಅಂತ ಕರಿತೀವಿ. ಹಾಗಾದ್ರೆ ಹಲವಾರು ಹಳ್ಳಿಗಳ ಗುಂಪನ್ನ ವಿಷಯ ಅಂತ ಕರಿದ್ರೆ ನೆಕ್ಸ್ಟ್ ನಾಡು ಅಂತ ಕರಿತಾ ಇದ್ವಿ. ಹಾಗಾದ್ರೆ ನಾಡು ಅಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಸೊ ನೋಡಿ, ಈ 3 ಅಂಶಗಳನ್ನ ಒಳಗೊಂಡಿರ್ತಕ್ಕಂಥವು. ಓಕೆ, ಸೊ ಅತಿ ಹೆಚ್ಚಿನ ಹಳ್ಳಿಗಳು ಹಾಗೂ ಇಲ್ಲಿರ್ತಕ್ಕಂತಹ ಹಲವಾರು ವಿಧದ ಸೊ ಪಂಗಡಗಳನ್ನ ಒಳಗೊಂಡಿರ್ತಕ್ಕಂಥವುಗಳನ್ನ ನಾಡು ಅಂತ ಕರೀತಾ ಇದ್ವಿ. ಸೊ ಈ ರೀತಿಯಾದಂತಹ ನಾಡನ್ನ ಸೊ ನಾವು ನೆಕ್ಸ್ಟ್ ತಗೊಂಡ್ವಿ ಬಹುಮುಖ್ಯವಾಗಿ ನಗರ ಅಂತ ಹೇಳ್ಬಿಟ್ಟು. ಹಾಗಾದ್ರೆ 5ನೇ ಈ ನಗರ ಯಾವಪ್ಪ ಅಂತ ಹೇಳಿದ್ರೆ ಸೊ ಈ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಪ್ರಾಂತ್ಯಗಳನ್ನ ನಾವು ನಗರ ಅಂತ ಕರಿತೀವಿ. ನೋಡಿ, ನಿಮ್ಗೆ ಗೊತ್ತಿರಲಿ, ಸೊ ಇಲ್ಲಿರ್ತಕ್ಕಂತಹ ಈ 2 ಅಂಶಗಳನ್ನ ಗ್ರಾಮ ಪಂಚಾಯತಿ ಅಂತ ಕರೆದ್ವಿ. ಓಕೆ, ಗ್ರಾಮೀಣ ಮಟ್ಟದಲ್ಲಿ ನೋಡ್ಕೊಂಡ್ವಿ. ಇಲ್ಲಿರ್ತಕ್ಕಂತಹ ಒಂದು ಸೊ ವಿಷಯವನ್ನ ತಾಲೂಕು ಅಂತ ಕರ್ಕೊಂಡಿವಿ. ಓಕೆ, ತಾಲೂಕು ಪ್ರಸ್ತುತ ಈಗ ನಾವು ನೋಡ್ತಕ್ಕಂಥ ತಾಲೂಕು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇರ್ತಕ್ಕಂತಹ ನಾಡನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸೊ ನಾವು ಜಿಲ್ಲೆ ಮಟ್ಟದಲ್ಲಿರ್ತಕ್ಕಂತಹ ಒಂದು ಹಂತ ಅಂತ ಹೇಳ್ಬಿಟ್ಟು ಕರೆದ್ವಿ. ದ ಲಾಸ್ಟ್ ಒನ್ ನಾನೇನು ನಿಮಗೆ ನಗರಸಭೆಗಳು ಮಹಾನಗರ ಪಾಲಿಕೆಗಳು ಅಂತ ಕರಿತಿದ್ದೀನಲ್ವಾ, ಸೊ ಇವಿಷ್ಟನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತವಾದ ಒಂದು ಆಡಳಿತ ವ್ಯವಸ್ಥೆಯನ್ನ ಗಂಗರು ಜಾರಿಗೆ ತಗೊಂಡ್ಬಂದಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಆಡಳಿತ ವ್ಯವಸ್ಥೆಯನ್ನ ಗಂಗರು ಎಷ್ಟು ವಿಧಗಳಲ್ಲಿ ಅಂದ್ರೆ ಗಂಗರು 3 ವಿಧಾನಗಳ ಮೂಲಕ ಸೊ ಗಂಗರು 3 ಹಂತಗಳಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದ್ರೆ ಬಹುಮುಖ್ಯವಾಗಿ ಇರ್ತಕ್ಕಂಥ ಗುಪ್ತರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸೊ 2 ಹಂತದ ಅನ್ಕೊಳ್ಳಿ, 2 ಹಂತದ ಸೊ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಸೊ ಇವರು 2 ಹಂತ ಯಾವ್ದು ಅಂತಂದ್ರೆ ವಿಶ್ವಪತಿ ಮತ್ತು ಪ್ರಜಾಪತಿ ಅಥವಾ ಸ್ವಯಂ ಆಡಳಿತ ಅಂತ ಕರೀತಕ್ಕಂಥ ಸೊ ವಿಧಾನವನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತೀನಿ. ಎಸ್ಪೆಷಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳನ್ನ, ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಗಳನ್ನ, ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಸ್ಥಳೀಯ ಆಡಳಿತವನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಯಾರು ಅಂತ ಹೇಳಿದ್ರೆ ಗುಪ್ತರು. ಸೊ ಇವರು ಈ 3 ಅಂಶಗಳನ್ನ ಜಾರಿಗೆ ತಗೊಂಡ್ಬಂದ್ರೆ ಬಹುಮುಖ್ಯವಾಗಿ ಗಂಗರು 3 ಹಂತಗಳ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡಿದ್ದರು. ಈ ರೀತಿಯಾಗಿ 3 ಅಂಶಗಳ ಆಡಳಿತ ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ಅವುಗಳ ಪರಿಕಲ್ಪನೆಯನ್ನು ಕೊಟ್ಟಂತ ಯಾರಪ್ಪ ಅಂತ ಹೇಳಿದ್ರೆ ಸೊ ನಾವು ಗಂಗರು ಅಂತಾನೆ ಕರೀತಕ್ಕಂಥದ್ದು. ಸೊ ಇವುಗಳ ಮಾದರಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಓಕೆ ಹಂತವಾಗಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನಾಗಿ ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇವರ ನಂತರ ಬಂದಿರತಕ್ಕಂತಹ ಸೊ ಕೆಲವು ರಾಜಮನೆತನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಆಡಳಿತ ವ್ಯವಸ್ಥೆಯನ್ನ ಅಥವಾ ಈ ಒಂದು ವಿಧಾನವನ್ನ ಬದಲಾವಣೆ ಮಾಡಿಕೊಂಡು ಜಾರಿಗೆ ತಗೊಂಡ್ಬಂದಿರ್ತಕ್ಕಂಥದ್ದು. ಹಾಗಾದ್ರೆ ಸೊ ಏನೇನು ಬದಲಾವಣೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಅಥವಾ ನೆಕ್ಸ್ಟ್ ಯಾವ ರಾಜರು ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಥವಾ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅನ್ನೋದ್ರ ಬಗ್ಗೆ
ಬಗ್ಗೆ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಬಂದಿರತಕ್ಕಂತಹ ನೆಕ್ಸ್ಟ್ ಬಂದಂತಹ ಮನೆತನ ಯಾವ್ದಪ್ಪ ಅಂತ ಹೇಳಿದ್ರೆ ಚೋಳ ಮನೆತನ ಅಂತ ಕರೀತಕ್ಕಂಥದ್ದು. ಓಕೆ, ಚೇಳ ಮನೆತನ ಅಥವಾ ಚೋಳ ಮನೆತನ ಅಂತ ಕರೀತಕ್ಕಂಥದ್ದು. ಈ ಮನೆತನದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ಏನನ್ನ ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಹಾಗಾಗಿ ಚೋಳ ಮನೆತನದವರೇ ಮೊಟ್ಟ ಮೊದಲ ಬಾರಿಗೆ ಒಂದು ವ್ಯವಸ್ಥಿತವಾದ ಗ್ರಾಮ ಪಂಚಾಯಿತಿಗಳನ್ನು ಜಾರಿಗೆ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿನೇ ನಾವು ಇವರನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಥಳೀಯ ಸರ್ಕಾರಗಳ ಸುವರ್ಣ ಯುಗ ಅಂತಾನೆ ಕರೀತಕ್ಕಂಥದ್ದು. ಸ್ಥಳೀಯ ಸರ್ಕಾರಗಳ ಸುವರ್ಣ ಯುಗ ಅಂತಾನೆ ಕರೀತಕ್ಕಂಥದ್ದು. ಯಾವ ಒಂದು ಆಡಳಿತವನ್ನು ಅಥವಾ ಯಾವ ಒಂದು ಆಡಳಿತ ವ್ಯವಸ್ಥೆ ಅಂತ ಹೇಳಿದ್ರೆ ಚೇಳರ ಅಥವಾ ಚೋಳರ ಆಡಳಿತ ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಥಳೀಯ ಸರ್ಕಾರಗಳ ಸುವರ್ಣ ಯುಗ ಅಂತಾನೆ ಕರೀತಕ್ಕಂಥದ್ದು.